ಖಾಸಗೀಕರಣ ವಿರೋಧಿಸಿ ಗುಡಿಬಂಡೆಯಲ್ಲಿ ರೈತ ಸಂಘದ ಪ್ರತಿಭಟನೆ. ರಾಜ್ಯ ಸರ್ಕಾರ ಟಾಟಾ ಪವರ್ ಕಂಪನಿಗೆ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಗುಡಿಬಂಡೆ ಪಟ್ಟಣದ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಖಾಸಗೀಕರಣದಿಂದ ಸರ್ಕಾರಿ ಎಸ್ಕಾಂಗಳ ಆದಾಯ ಕುಸಿಯಲಿದ್ದು, ರೈತರಿಗೆ ನೀಡಲಾಗುತ್ತಿರುವ ಉಚಿತ ಹಾಗೂ ಸಬ್ಸಿಡಿ ವಿದ್ಯುತ್ ಪೂರೈಕೆಗೆ ಧಕ್ಕೆಯಾಗುವಂತ ಆತಂಕವಿದೆ ಎಂದು ಆರೋಪಿಸಿದರು. ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ಬಳಿಕ ರೈತ ಸಂಘದ ಮುಖಂಡರು ಹಾಗೂ ವಿದ್ಯುತ್ ನೌಕರರು ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿ ಜಯರಾಮ್ ರೆಡ್ಡಿ, ತಾಲೂಕು ಅಧ್ಯಕ್ಷ ಆದಿನಾರಾಯಣ, ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ರೈತರು ಹಾಗೂ ಬೆಸ್ಕಾಂ ಸಿಬ್ಬಂದಿ ಭಾಗವಹಿಸಿದರು. ವರದಿ ಸತೀಶ್ ಬಾಬು, ಎ, ಗುಡಿಬಂಡೆ ತಾಲೂಕು. ಇಡೀ ಕರ್ನಾಟಕದ ಎಲ್ಲ ರೈತರಿಗೂ, ಭಾರತ ದೇಶ ಎಲ್ಲ ರೈತರಿಗೂ ಅನಿಸುತ್ತೆ. ಯಾಕಂದರೆ ನಮಗೂ ಅಷ್ಟೊಂದು ಸಂಬಳ ಬರುತ್ತೆ, ಜೀವನ ಮಾಡ್ತೀವಿ. ನಮಗಿಂತ ಎಫೆಕ್ಟು ತೊಂದರೆ ಆಗೋದು ತುಂಬ ರೈತರಿಗೇನೆ. ಯಾಕಂದರೆ ಒಂದು ಬೆಳೆ ಬೆಳೀತಾರೆ, ಆ ಬೆಳೆಗೆ ಬೆಲೆ ಸಿಗಲ್ಲ. ಉದಾಹರಣೆ ಇದೆ, ಸುಮಾರು ಉದಾಹರಣೆಗಳು. ಒಂದು ಟೊಮಾಟೊ ಬೆಳೀತಾರೆ, ಬೆಳೆ ಸಿಗಲ್ಲ, ಕಿತ್ತಿರೋ ಕೂಲಿ ಬರೋದಿಲ್ಲ ಅಂತ ಬಿಟ್ಟು ರೋಡ್ಗೆ ಹಾಕಿಬಿಡ್ತಾರೆ. ಇಂಥ ಪರಿಸ್ಥಿತಿ ಬಂದಾಗ ಖಾಸಗೀಕರಣ ಆಗಿದೆ, ಅವ್ರು ಕರೆಂಟ್ ಬಿಲ್ ಕಟ್ತಾರ, ಬೆಳೆ ಉಳಿಸ್ಕೊತಾರ, ಈ ಮಟ್ಟಕ್ಕೆ ಬರುತ್ತೆ. ಮತ್ತು ಈಗ ಸುಮಾರು ರಸಗೊಬ್ಬರಗಳು ಮತ್ತು ಇತ್ಯಾದಿ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲವರು ಬೆಲೆ ಜಾಸ್ತಿ ಆಗಿದೆ. ಮತ್ತೇನಾಗಿದೆ, ಈ ಸಾಲ ಮಾಡಿ ಬೆಳೆಯಕ್ಕೆ ಆ ಸಾಲ ತೀರ್ಸೋಕ್ಕಾಗದಿರ ಸುಮಾರು ರೈತರು ದೇಶದಂತ ಪ್ರಪಂಚದಂತ ಸುಮಾರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇದನ್ನು ವಿದ್ಯುತ್ ಇಲಾಖೆ ಖಾಸಗೀಕರಣ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಅನಾಹುತಗಳನ್ನ ನಾವು ಕಣ್ಣಾರೆ ನೋಡಬೇಕಾಗುತ್ತೆ. ದಯವಿಟ್ಟು ಇದನ್ನು ನಾವು ತಡೆ ಮಾಡಬೇಕು. ಇದನ್ನು ಉಳಿಸ್ಬೇಕಂದ್ರೆ ನಾವು ಖಾಸಗೀಕರಣ ಮಾಡೋದಕ್ಕೆ ಬಿಡಬಾರ್ದು, ರೈತರಾಗಲಿ ನೌಕರರಾಗಲಿ. ಇನ್ನೊಂದು, ಯಾವುದೇ ಇಲಾಖೆ ಖಾಸಗೀಕರಣ ಮಾಡೋದು ತೊಂದರೆ ಇಲ್ಲ, ಯಾರಿಗೂ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ಸರ್ಕಲಲ್ಲಿ ಮಾತ್ರ ತೊಂದರೆ ಆಗುತ್ತೆ. ಇದು ಹಂಗಿಲ್ಲ, ನೌಕರಿಗೂ ಸೇರುತ್ತೆ, ರೈತರಿಗೂ. ಕ್ಷೇತ್ರಗಳಲ್ಲೂ ವಿದ್ಯುತ್ ಬೇಕೇ ಬೇಕು. ಏನೇ ಒಂದು ಇವತ್ತು ನಮ್ಮ ಜೀವನ ನಡೀಬೇಕಂದ್ರೆ ವಿದ್ಯುತ್ ಅದು ಬೇಕೇ ಬೇಕು. ಅದೇನೇ ಆಗಿದೆ, ಅದರಲ್ಲಿ 80% ರೈತ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಎಲ್ಲ ರೈತ ಸಂಘಟನೆಗಳು ಸಹ ನಮ್ಮ ಒಂದು ಬೆನ್ನಿಗೆ ನಿಂತು ನಮ್ಮ ಕೈ ಜೋಡಿಸಿ ಈ ಖಾಸಗೀಕರಣವನ್ನು ಟಾಟಾ ಪವರ್ ಕಂಪ್ನಿ ಏನು ಬಂದಿದೆ, ಒಂದು ಅರ್ಜಿ ಹಾಕಿದೆ, ಅರ್ಜಿಯನ್ನು ತಿರಸ್ಕರಿಸೋ ಮಟ್ಟಕ್ಕೆ ಸರ್ಕಾರ ಬರಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆ ಮಟ್ಟಕ್ಕೆ ನಾವು ಆಕ್ಷೇಪಣೆ ಸಲ್ಲಿಸ್ತಾ ಏನು ಸರ್ಕಾರಕ್ಕೆ ನಮ್ಮ ಒಂದು ಏನು ಬೇಡಿಕೆ ಇದೆ ಅದು ಗುರಿ ಮುಟ್ಟೋ ಮಟ್ಟಕ್ಕೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಖಾಸಗೀಕರಣ ಇನ್ನೂ ಮುಂದೆ ಒಂದು ಸ್ಟೆಪ್ ಜಾಸ್ತಿ ಮುಂದೆ ಹೆಜ್ಜೆ ಹೋದರೆ ನೀವು ರೈತ ಸಂಘದವರು ಎಲ್ಲ ಸಂಘಟನೆಗಳು ಸಹ ನಮ್ಮ ಜೊತೆ ಬಂದು ಈ ಒಂದು ಖಾಸಗೀಕರಣ ವಿರೋಧಿಸಿ ಖಾಸಗೀಕರಣ ಆಗದಿರೋ ಅಂಥ ಒಂದು ಬೆಳವಣಿಗೆ ನಾವು ಮಾಡಬೇಕಾಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ IP ಸೆಟರ್ಗೆ ಅವಕ್ಕೆಲ್ಲ ನಾವು ಫ್ರೀ ಕೊಡ್ತಾ ಇದ್ದೀವಿ. ಬೇರೆ ಖಾಸಗಿಯವ್ರು ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಮತ್ತು ನಮ್ಮ ಸಂಸ್ಥೆ ಏನಂದರೆ ವಿಶ್ವೇಶ್ವರಯ್ಯನವರು ಇವರು ತುಂಬ ಕಷ್ಟವಿದ್ದು ಕಟ್ಟಿದ್ದಾರೆ. ಒಂದು 50 ವರ್ಷದ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ BSNL ಮತ್ತು HMT ಏನಾಗಿದೆ ಅಂತ ನಾವು ಕಣ್ಣಲ್ಲೇ ನೋಡ್ತಾ ಇದ್ದೀವಿ. ಖಾಸಗಿ ಅಧಿಕಾರ ಹೆಂಗಿರುತ್ತೆ ಅಂತ ಗೊತ್ತು. ನಮ್ಮದು ಸಾರ್ವಜನಿಕ ಸೇವೆ, ಪಬ್ಲಿಕ್ ಸರ್ವಿಸ್. ನಾವು ಲಾಭ ಬರಲಿ ಲಾಸ್ ಬರಲಿ ರೈತರ ಹಿತ ಗಮನಿಸ್ತೀರಿ.
ಅದರಿಂದ ಇದನ್ನು ನಾವು ಫಾರ್ವರ್ಡ್ ಮಾಡಿ ಆದಷ್ಟು ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ವಿದ್ಯುತ್ ನೌಕರರನ್ನು ಬೀದಿ ಪಾಲು ಮಾಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ನೌಕರರನ್ನು ಬೀದಿ ಪಾಲು ಮಾಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. ಟಾಟಾ ಕಂಪನಿಯನ್ನು ನೀಡುವ ಅರ್ಜಿಯನ್ನು ಕೂಡಲೇ ನಿಲ್ಲಿಸಬೇಕು. ರೈತರು ಒಗ್ಗಟ್ಟಾಗಬೇಕು. ಆ ಒಗ್ಗಟ್ಟಾಗಿ ಏನು ಈ ಖಾಸಗೀಕರಣ ಒಂದು ನೀತಿಯನ್ನು ನಾವು ವಿರೋಧ ಮಾಡಬೇಕು. ಈ ಒಂದು ಏನಾದರೂ ಮಾಡಿದ್ರೆ ನಾವು ಇದನ್ನ ಉಗ್ರವಾಗಿ ಹೋರಾಟವನ್ನು ರೂಪಿಸಿ ಈ ಬಿಲ್ ಅನ್ನು ನಾವು ವಾಪಸ್ ಕಳಿಸಬೇಕು, ಖಾಸಗೀಕರಣ ನಿಲ್ಲಿಸಬೇಕು. ಮತ್ತು ರೈತರ ಮತ್ತು ನಮ್ಮ ಏನು ವಿದ್ಯುತ್ ಇಲಾಖೆ ನೌಕರರ ಒಂದು ಇದನ್ನು ಕಾಪಾಡಬೇಕು ಅಂತ ನಾವು ಹಿತಾಸಕ್ತಿಯನ್ನು ಕಾಪಾಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಏನಾದರೂ ತಂದ್ರೆ ನಾವು ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಏನು ಈ ಆಕ್ಷೇಪವನ್ನು ನಾವು ಏನು ಇಲ್ಲಿ ನಮ್ಮ ಇದರ ಮುಖಾಂತರ ನಾವು ಈ ಬೆಸ್ಕಾಂ ಅಭಿಯಂತರ ಮುಖಾಂತರ ನಾವು ಅವರಿಗೆ ಸಲ್ಲಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈ ಒಂದು ಎಲ್ಲರೂ ಕೂಡ ನಾವು ಈ ಹೋರಾಟವನ್ನು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಸಂಘಟನೆಗಳನ್ನು ಕ್ರೋಢೀಕರಣ ಮಾಡಿ ರೈತರ ಹತ್ರ ಹೋಗಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ, ಎಲ್ಲರೂ ರೈತರು ಕೂಡ ಒಗ್ಗಟ್ಟಾಗಿ ಹಾಕ್ರಿ. ಆದರೆ ರೈತ ಸಂಘಗಳು ಏನಾದ್ರೂ ಕೆಲಸ ಹೋರಾಟ ಮಾಡಬೇಕಾದ್ರೆ ಇಂಥ ವಿದ್ಯುತ್ ಬಿಲ್ಗಳು ಏನಾದ್ರು ಇದು ಮಾಡ್ಬೇಕಾದ್ರೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಗಳನ್ನು ನಡೆಸಬೇಕಂತ ಹೇಳ್ತಾ ಏನು ನನಗೆ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು. ಅದು ಇನ್ನೊಂದು ಏನಂದ್ರೆ ಇವತ್ತು ಲಾಸ್ಟ್ ಡೇಟ್ ತಕರಾರು ಮಾಡಕ್ಕೆ ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಕೆಬಿ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಕೆಬಿನ ಎಲ್ಲ ಅಧಿಕಾರಿ ವರ್ಗದವರು ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ನಿಮಗೆ ನಾವು ಬೆಂಬಲವಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಹೇಳುತ್ತಾ, ಅದೇ ರೀತಿಯಾಗಿ ಒಂದು ಖಾಸಗೀಕರಣ ಮಾಡಿದ್ರೆ ಯಾವ ರೀತಿ ನಾವು ಬೀದಿ ಪಾಲಾಗ್ತೀವಿ ಎಂಬುದರ ಬಗ್ಗೆ ಇವತ್ತು ನಾವು ಒಂದು ಕೆಬಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಗೆ ಬಂದಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಾಂತರ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನಮ್ಮ ಜಯರಾಮ್ ರೆಡ್ಡಿ ಅವರು ಮಾತಾಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಂಘದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿನ ಏನು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನೋ ಒಂದು ನೀತಿಗಳು ಜಾರಿಗೆ ತರ್ತಾ ಇದ್ದಾರೆ ಅಂದ್ರೆ ಈಗ ಎಲ್ಲ ಕೂಡ ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ಅನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಾರ್ವಜನಿಕ ಉದ್ಯಮಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಗುಲಾಮಗಿರಿ ನಡೆಸುವಂತ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರೈತ ಕಾರ್ಮಿಕರ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. ಸಾಮ್ರಾಜ್ಯಶಾಹಿ ನಾಶವಾಗಲಿ. ಕಂಪನಿಗಳನ್ನು ಕೂಡ ಖಾಸಗೀಕರಣ ಮಾಡಿದ್ದಾರೆ. ಈಗ ಉಳಿದಿರೋದೇನೆಂದ್ರೆ ವಿಮಾನಯಾನ ಮಾಡಿದ್ರು, ರೈಲ್ವೆ ಮಾಡಕ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಏನು ಈಗ ಕರೆಂಟ್ ವಿದ್ಯುತ್ ಶಕ್ತಿ ಏನು ಇಲಾಖೆ ಇದೆ ಅದನ್ನು ಖಾಸಗೀಕರಣ ಮಾಡಕ್ಕೆ ಕೊಡ್ತಾ ಇದ್ದಾರೆ. ಈಗ ಅವರು ಆಕ್ಷೇಪಣೆ ಸಲ್ಲಿಸಿ ಅಂತ ಒಂದು ಏನು ನಿಮ್ಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಏನು ಪ್ರಾಂತ ರೈತ ಸಂಘದ ಒಂದು ಏನು KPRS ಸಂಘಟನೆ ಇಡೀ ನಮ್ಮ ರಾಜ್ಯ ಸಮಿತಿಯವರು ಮೊನ್ನೆನೆ ಹೋಗಿ ನಮಗೆ ಏನು ಇವತ್ತು ಒಂದು ಆಕ್ಷೇಪಣೆಯನ್ನು ನಮ್ಮ ಏನು ಇವರು ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಘಟನೆ ಕೂಡ ಏನು ಈ ವಿದ್ಯುತ್ ಏನಿದ್ದಾರೆ ನಮ್ಗೆ ಕೊಡಿ ನೀವು ವಿದ್ಯುತ್ ಇಲಾಖೆಯನ್ನು ಅಂತ ಏನು ಹೊರಟಿದ್ದಾರೆ ಅದನ್ನು ನಾವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈ ದಿನ ರೈತರು ಮತ್ತೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿದ್ಯುತ್ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕಂದ್ರೆ ರೈತರು ಇವತ್ತು ಇಡೀ ದೇಶಕ್ಕೆ ಅನ್ನ ಕೊಡುವಂತಹ ರೈತರು ಇವತ್ತು ಇಲ್ಲದೇ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು.
ಈ ದೇಶದ ಭದ್ರತೆಗೆ ಏನು ಸೈನಿಕರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಇಡೀ ದೇಶಕ್ಕೆ ಅನ್ನ ನೀಡುವಂತ ರೈತರು ಈ ದಿನ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಖಾಸಗೀಕರಣ ಮಾಡಿರೋದನ್ನು ಆಲೋಚನೆ ಮಾಡಬೇಕು. ಇಡೀ ಇವತ್ತು ರಸಗೊಬ್ಬರಗಳ ಬೆಲೆ ಏರಿಕೆ ಆಗ್ತಾ ಇದೆ, ಏನು ರೈತರು ಉಪಯೋಗಿಸಿದಂತ ಪೈಪ್ಗಳ ರೇಟ್ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ನಮ್ಮ ಸಬ್ಸಿಡಿ ರೂಪದಲ್ಲಿ ಏನು ರೈತರಿಗೆ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ, ಇದನ್ನ ಖಾಸಗೀಕರಣ ಮಾಡಿದ್ರೆ ಯಾವ ಈ ಇಲಾಖೆಗಳ ಮೇಲೆ ಹೊರೆ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಆದಾಯ ಬರ್ತಕ್ಕಂಥ ಎಲ್ಲ ವಾಣಿಜ್ಯ ಇಲಾಖೆ ಇರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಕೂಡ ಆದಾಯವನ್ನು ಖಾಸಗೀಕರಣ ಕೊಟ್ಟರೆ ಆದಾಯವನ್ನು ಎಲ್ಲ ಕೂಡ ಅದಕ್ಕೆ ಹೋಗುತ್ತೆ. ಆದ್ರೆ ವಿದ್ಯುತ್ ಕೊಡುವಂತ ಸಬ್ಸಿಡಿ ರೀತಿಯಲ್ಲಿ ಕೊಡುವಂತ ರೈತರಿಗೆ ಏನು ಕೊಡೋಕ್ಕಾಗುತ್ತೆ, ಆಗ ಇಲಾಖೆಗಳಿಗೆ ಯಾವ ಪರಿಸ್ಥಿತಿಗೆ ಹೋಗುತ್ತೆ, ಅದೇ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಂತ ನೌಕರರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನಮ್ಮ ರಾಜ್ಯ ಸರ್ಕಾರದವರು ಆಲೋಚನೆ ಮಾಡಬೇಕು. ಆದ್ರಿಂದ ನಾವು ಕರ್ನಾಟಕ ಪ್ರಾಂತ ರೈತರಿಂದ ಇವತ್ತು ನಾವು ಒಂದು ಏನು ಸುಮ್ಮನೆ ನಾವು ಇವತ್ತು ಒಂದು ಆಕ್ಷೇಪಣಾ ಸಭೆಗೆ ಬಂದಿದ್ದೀವಿ. ಇವತ್ತು ಹೇಳ್ತಾ ಇದ್ದೀವಿ, ನಾವು ಏನಾದರೂ ಈ ವಿದ್ಯುತ್ ಅನ್ನು ಖಾಸಗೀಕರಣ ಮಾಡಿದ್ರೆ ನಾವು ಯಾವ ಒಂದು ಹಿಂದೆ ನಾವು ಒಂದು ಜ್ಞಾಪಿಸ್ಕೋಬೇಕು, ಇಡೀ ಅಘೋಷಿತ ಕೋಲಾರ ಜಿಲ್ಲೆಯಲ್ಲಿ ಮೀಟರ್ ಹಾಕೋದಕ್ಕೆ ಬಂದಿದ್ರು ಎಲ್ಲ ಕೂಡ ಕಿತ್ತಿ ಒಂದು ಹಳ್ಳಿಕಟ್ಟ ಮೇಲೆ ಹಾಕಿರುವಂತ ನಿದರ್ಶನಗಳು ನಮ್ಮ KPR ಸಂಘಟನೆಗೆ ಇದೆ. ಅದೇ ರೀತಿಯಲ್ಲಿ ನೀವು ಏನಾದರೂ ಖಾಸಗೀಕರಣ ಮಾಡಿದ್ರೆ ನಮ್ಮ ರೈತ ಸಂಘಟನೆಗಳಿಂದ ಉಗ್ರ ಹೋರಾಟವನ್ನು ಮಾಡಿ ನಮ್ಮ ರೈತರು ಉಳಿವಿಗಾಗಿ ನಾವು ಹೋರಾಟ ಮಾಡುತ್ತೇವೆ ಮತ್ತು ಏನು ವಿದ್ಯುತ್ ನೌಕರರಾಗಿರ್ಬೋದು ಅವರ ಉಳಿವಿಗಾಗಿ ನಾವು ಹೋರಾಟ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದೀವಿ. ಈ ಖಾಸಗೀಕರಣ ಮಾಡಿದ್ರೆ ಇದು ಯಾವೇ ಒಂದು ಪಕ್ಷದ ರೈತರಿಗೆ ಅನುಕೂಲ ಆಗೋದಿಲ್ಲ. ಎಲ್ಲಾ ಪಕ್ಷದ ರೈತರಿಗೂ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಕಮ್ಯುನಿಸ್ಟ್ ಆಗಿರ್ಬೋದು, ಎಲ್ಲಾ ರೈತರಿಗೂ ಕೂಡ ಇದು ತೊಂದರೆ ಆಗುತ್ತೆ. ಇದು ಯಾವ